ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತೇನು ಗೊತ್ತಾ, ಮಹಾಶಿವರಾತ್ರಿ ಹಬ್ಬ. ಸಂಜೆ ನಿನ್ನೆ ನೈಟ್ ಏನಾಯ್ತು ಅಂತಂದ್ರೆ, ನಾನು 10 ಗಂಟೆಗೆ ನಾರ್ಮಲಿ ಮಲ್ಕೊಳಕ್ ಹೋಗ್ತೀನಿ. ಮಲ್ಗಕ್ಕೆ ಹೋದಾಗ ಒಂದು ½ ಅನ್ ಅವರ್ ಬುಕ್ ಓದೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ ಓದ್ತಾ ಇದ್ದೆ. ತಗೊಂಡೆ. ಆ ಚಾಪ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಟೈಮ್ ನೋಡಿ ಕ್ಲೋಸ್ ಮಾಡಿ ಟೈಮ್ ನೋಡಿದ್ರೆ 12 ಗಂಟೆ ಆಗಿತ್ತು. ಅಯ್ಯೋ 12 ಗಂಟೆ, ನಾಳೆ ಹಬ್ಬ ಇದೆ ಅಂತ ಹೇಳಿ ಮಲಗದವರು ಬೆಳಿಗ್ಗೆ ಲೇಟ್ ಆಯ್ತು. ಸೊ ಇಡೀ ದಿನ ಕೆಲಸ ಎಲ್ಲ ಇವತ್ತು ಲೇಟು. ಹೂವ ಮತ್ತೆ ಎಲೆ, ಬಿಲ್ವ ಪತ್ರೆ. ಓ ಇದನ್ನ ಹಾಳು ಮಾಡ್ತಾ ಇದೀಯ ನೀನು. ಸರಿ ಸೊ ಇನ್ನ ಇಷ್ಟೊತ್ತು ಆಗಿದೆ. ಶಿವರಾತ್ರಿ ಹಬ್ಬ ಸಂಜೆನೆ ಮಾಡೋದಲ್ವಾ ಸಾಮಾನ್ಯವಾಗಿ ಎಲ್ಲರೂ. ಸರಿ ನಾವು ಸಂಜೆನೆ ಮಾಡೋಣ. ನನ್ನ ಹಸ್ಬೆಂಡ್ ಇವತ್ತು ಡ್ಯೂಟಿ ಇತ್ತು, ಅವರು ಸಂಜೆ ಬರ್ತಾರೆ ಅಂತ ಹೇಳಿ ಸ್ವಲ್ಪ ಹಣ್ಣೆಲ್ಲ ತರಿಸಿದ್ದೆ. ಹೊಟ್ಟೆ ಹಸಿತಾ ಇದೆ ಅಲ್ಲ, ಫ್ರೂಟ್ಸ್ ಆದ್ರೂ ತಿನ್ಲಿ ಅಂತ ಹೇಳಿ. ಇವಾಗ ಅಡುಗೆನೂ ಮಾಡಬೇಕು. ನಮ್ಮ ಮನೇಲೆಲ್ಲ ಉಪವಾಸ ಇನ್ನೂ ಮಾಡಲ್ಲ, ಯಾಕೆಂದ್ರೆ ಯಾವ ಸರಿನೂ ನಾವು ಉಪವಾಸ ಆ ಥರ ಆಚರಣೆ ಮಾಡ್ಕೊಂಡು ಬಂದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿನ್ಕೊಂಡು ಅಡುಗೆನೂ ಮಾಡ್ತೀನಿ. ಮಕ್ಕಳೆಲ್ಲ ಇರಲ್ಲ ಅಲ್ವಾ, ಅದಕ್ಕೆ ತುಂಬ ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತೀನಿ. ಇನ್ನು ಹಬ್ಬ ಅಂತಂದರೆ ಹೇಳೋ ಹಾಗೆ ಇಲ್ಲ. ನೈಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಇಡೀ ಮನೆ ಕ್ಲೀನ್ ಮಾಡಿಕೊಂಡು, ಸೊ ಇದೇ ಥರ ಕೆಲಸ ನಡೀತಾನೆ ಇರುತ್ತೆ. ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಈ ಥರ ಏನಾದರೂ ಫ್ರೂಟ್ಸ್ ಅಥವಾ ತರಕಾರಿ ಸಲಾಡನ್ನು ಮಾಡಿಕೊಡಿ. ಅವಾಗವಾಗ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾರೆ ಅಂತ ಅಂದಾಗ ಇದು ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್. ನನಗಂತೂ ಈ ಸೀಬೆಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಯಾವ ಒಂದು ಏನು ಪಾಕೆಟ್ ಫುಡ್ಡು ನೆನಪಾಗಲ್ಲ. ಹಾಗೆ ನಾನು ಇವತ್ತಿನ ಬ್ಲಾಗ್ ಒಂದು ಸ್ಪೆಷಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಏನು ಅಂತ ಅಂದ್ರೆ, ಇವಾಗ ಅಮ್ಮ ಅಂತ ಅಂದ ತಕ್ಷಣ ಒಂದು ಸ್ಪೆಷಲ್ ಮೂಮೆಂಟ್. ಎಲ್ಲಿವರೆಗೂ 9 ಮಂತ್ಸ್ ತನಕ. 9 ಮಂತ್ಸ್ ಆದ್ಮೇಲೆ ಮಗು ಹುಟ್ಟುತ್ತೆ. ಮಗು ಹುಟ್ಟಿದ್ಮೇಲೆ ಎಲ್ಲ ಒಳ್ಳೇದಾದ್ರೆ ತುಂಬಾ ಖುಷಿ. ಈಗ ನಂದೇ ತಗೊಳ್ಳಿ, 9 ಮಂತ್ಸ್ ಆಗೋಕ್ ಮುಂಚೆಗೆ 8 ಮಂತ್ಸ್ ಅಲ್ಲೇ ನನ್ಗೆ ಏನು ಪ್ರೆಗ್ನೆನ್ಸಿ ಸ್ವಲ್ಪ ಟರ್ನಿಂಗ್ ಸಿಗ್ಬಿಡ್ತು. ಆ ಟೈಮಲ್ಲಿ ನನಗೆ ತುಂಬಾ ಉಪಯೋಗಕ್ಕೆ ಬರ್ಬೇಕಾಗಿತ್ತು ಒಂದು ಪ್ರಾಡಕ್ಟ್. ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಪ್ರೀತಮ್ದು ICU ಹೋದ. ಸೊ ICU ಹೋದ್ಮೇಲೆ ಅವನ್ಗೆ ಕಂಪಲ್ಸರಿ ಅಮ್ಮನ ಹಾಲು ಅನ್ನೋದು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ. ಅದು 100%. ಯಾಕೆಂದ್ರೆ ಅಲ್ಲಿ ಇದ್ದಿದ್ದು ಎಲ್ಲಾ ಡಾಕ್ಟರ್ ಹೇಳ್ತಾ ಇದ್ದದ್ದು ಅಷ್ಟೇ, ನೀವು ಮಿಸ್ ಮಾಡ್ದಲೆ ಈಗ ನಿಮ್ ಕೈಯಲ್ಲಿದೆ ಅದು. ಅವನ್ನ ಹೆಂಗೆ ನೀವು ಕೇರ್ ಮಾಡ್ತೀರಾ, ಅಥವಾ ಅವ್ನಿಗೆ ನೀವ್ ಹೆಂಗ್ ಹಾಲು ಕೊಟ್ಟು ಅವನ್ನ ಇವಾಗ ಎಲ್ಲ ನಿಮ್ ಕೈಯಲ್ಲಿದೆ. ನೀವ್ ಹೆಂಗೆ ನೋಡ್ಕೊಳ್ತೀರೋ ಹಂಗ ಅವ್ನು ನಿಮ್ಗೆ ಸಿಗ್ತಾನೆ ಅಂತ ಹೇಳಿ ಹೇಳ್ತಾ ಇರೋರು. ಅದ್ 100% ಸತ್ಯ. ಹಾಲು ಅನ್ನೋದು ಅಮೃತಕ್ಕೆ ಸಮಾನ. ಕೆಲವೊಂದು ಸಿಚುವೇಶನ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ನನ್ಗೆ 15 ದಿನ ಅವ್ನಿಗೆ ಹಾಲು ಕುಡ್ಸೋದಕ್ಕೆ ಆಗ್ಲಿಲ್ಲ. ಆ ಟೈಮಲ್ಲಿ ನನಗೆ ಒಂದು ಪ್ರಾಡಕ್ಟ್ ತುಂಬಾ ಉಪಯೋಗಕ್ಕೆ ಬಂದಿತ್ತು. ಇದು ಬ್ರೆಸ್ಟ್ ಪಂಪ್. ಸೊ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಬರುತ್ತೆ ಸುಮಾರು ಅಮ್ಮಂದಿರಿಗೆ. ನಾನು ನನ್ನ ಫ್ರೆಂಡ್ಗೂ ಕೂಡ ಇದನ್ನ ಕೊಡ್ಸಿದ್ದೆ. ಯಾಕೆಂತಂದ್ರೆ ಅವರು ನನ್ನ ಪಕ್ಕದ ಬೆಟ್ಟಲ್ಲೇ ಇದ್ರು. ಸೇಮ್ ಆ ಪಾಪುನು 7 ಮಂತ್ಸ್ ಬಾರ್ನ್ ICU ನಲ್ಲಿತ್ತು. ಅವರು ನಾವ್ ಹೆಂಗೆ ಅಂತ ಹಾಲು ಕೊಡ್ಬೇಕಂತಂದ್ರೆ ಬ್ರೆಸ್ಟ್ ಪಂಪ್ ಅನ್ನ ಯೂಸ್ ಮಾಡಿ ಹಾಲನ್ನ ತೆಗಿಬೇಕಿತ್ತು. ಅದನ್ನ ಅಲ್ಲಿ ಪ್ರೀತಮ್ ಅಂತ ಹೆಸರು ಬರ್ದ್ಬಿಟ್ಟು ಅಲ್ಲಿ ಇಟ್ರೆ ಅವ್ನಿಗೆ ಯಾವಾಗ ಅಳು ಬರ್ತಾ ಇತ್ತು ನಾವು ಕೊಡ್ತಾ ಇದ್ವಿ. ಪೈಪಲ್ಲಿ ಹಾಕ್ತಾ ಇದ್ರು ಅವರು. ಸೊ ಅವಾಗ ಅವ್ರು ಕೊಡ್ತಾ ಇದ್ರು. ಆ ಹಾಲನ್ನ ಬರೀ ಪ್ರೀತಮ್ಗೆ ಅಷ್ಟೇ ಇಲ್ದಲೆ ಇನ್ ಬೇರೆ ಮಕ್ಳಿಗೆ ಏನಾದ್ರು ಸಾಲ್ಟೇಜ್ ಆದ್ರೆ ಅವ್ರಿಗೂ ಕೊಡ್ತಾ ಇದ್ರು. ಅಕಸ್ಮಾತ್ ಪ್ರೀತಮ್ ಸಾಲ್ಟೇಜ್ ಆದ್ರೆ ಇವ್ರು ಅಂದ್ರೆ ಎಲ್ಲಾದ್ರಿಗೂ ಕೊಡ್ತಾ ಇದ್ರು. ಅದು ಏನಂತ ಹೇಳ್ಬೇಕು, ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೊಂಡ್ ಬಂದಿರೋ ಎಲ್ಲಾ ತಾಯಂದಿಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ICU ಅಲ್ಲಿರೋ ಮಗು ವಾಪಸ್ನ ಕರ್ಕೊಂಡ್ ಬರ್ತಾಳ ತಾಯಿ ಅಂತ ಅಂದ್ರೆ, ಆ ಮಗು ಇಡೀ ಜನ್ಮ ಆ ತಾಯಿ ಋಣ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಆ ತರ ICU ಇಂದ ಮಗು ಏನಾದ್ರು ಸೇಫ್ ಆಗಿ ಆ ತಾಯಿ ಕರ್ಕೊಂಡ್ ಬಂದ್ರು ಅಂತಂದ್ರೆ ಅಷ್ಟು ಕಷ್ಟ ಇರುತ್ತೆ. ಡಾಕ್ಟರ್ದ್ 1 ಲೆವೆಲ್ ಆದ್ರೆ ತಾಯಿದ್ ಇನ್ನು ಹೇಳಕ್ ಆಗ್ದಲ್ಲ ಅಷ್ಟು ದೊಡ್ಡ ಲೆವೆಲ್ ಒಂದು ಸ್ಯಾಕ್ರಿಫೈಸ್ ಇರುತ್ತೆ. ಸೊ ಅದಕ್ಕೆ ನಾನು ಅಂತ ಅಮ್ಮಂದಿರಿಗೆ ಈ ಒಂದು ಬ್ರೆಸ್ಟ್ ಪಂಪ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಇದನ್ನ ಯಾವ ತರ ಯೂಸ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ನನಗಂತೂ ತುಂಬಾನೇ ಖುಷಿ ಇದೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕೆ. ಯಾಕೆಂತ ಆ ಟೈಮಲ್ಲಿ ನನಗೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗಿತ್ತು. ಮತ್ತೆ ಆ ಟೈಮಲ್ಲಿ ಬೆಸ್ಟ್ ಯಾವುದು ಅಂತ ಹುಡ್ಕೋದಕ್ಕೆ ಮುಂಚೆಗೆ ಮೊದಲೇ ಒಂದು ಪ್ರಾಡಕ್ಟ್ ಬಗ್ಗೆ ಗೊತ್ತಿದ್ರೆ ತುಂಬಾ ಒಳ್ಳೇದು. ಇದು ಲವ್ಲ್ಯಾಪ್ ಅಡೋರ್ ಡಬಲ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ಇದರೊಳಗೆ ಡ್ಯೂಯಲ್ ಮೋಡ್ ಇರುತ್ತೆ, 2 ತರ ಮೋಡ್ ಇರುತ್ತೆ. ಸೊ ನೀವು 2 ಫೇಸ್ ಅಲ್ಲಿ ಸ್ಟಿಮ್ಯುಲೇಷನ್ ಅಲ್ಲಿ ಮತ್ತೆ ಎಕ್ಸ್ಪ್ರೆಷನ್ ಅಲ್ಲಿ 2 ತರ ಮೋಡ್ ಯೂಸ್ ಮಾಡ್ಕೊಬಹುದು. ತುಂಬಾನೇ ಒಂದು ಬೆಸ್ಟ್ ಪ್ರಾಡಕ್ಟ್. ನೀವೇನಾದ್ರೂ ಈ ಒಂದು ಪಂಪ್ ಅಥವಾ ಬ್ರೆಸ್ಟ್ ಪಂಪ್ ಅಂತಂದ್ರೆ ಬರೀ ನಂತರ ಪ್ರಾಬ್ಲಮ್ಸ್ ಅಷ್ಟೇ ಅಂತಲ್ಲ. ಈಗ ಬಿಸಿ ಮಾಮ್ಸ್ ಇರ್ತಾರೆ, ಕೆಲಸ ಮಾಡಬೇಕು, ಅವರೆಲ್ಲ ಏನು ಮಾಡೋಕ್ಕಾಗಲ್ಲ, ಮಿಲ್ಕ್ ತೆಗೆದಿಟ್ಬಿಟ್ಟು ಹೋಗೋ ಅಂತ ಪರಿಸ್ಥಿತಿ ಇರುತ್ತೆ. ಸೊ ಅಂಥವ್ರು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇದ್ರೊಳಗೆ ಒಂದು ಸಾಫ್ಟ್ ಸಿಲಿಕಾನ್ ಕುಷನ್ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ರೀಚಾರ್ಜಬಲ್ ಬ್ಯಾಟ್ರಿ. ಒಂದೇ ಸರಿಗೆ ನಿಮ್ಗೆ 2 ಬಾಟಲ್ ಆರಾಮಾಗಿ ಫಿಲ್ ಮಾಡ್ಕೋಬಹುದು.
ಇದು ಒಂದು ಟಚ್ ಸ್ಕ್ರೀನ್ ಆಪರೇಷನ್ ಇರುತ್ತೆ. ಸೊ ಇದ್ರೊಳಗೆ ಏನಂತ ಅಂದರೆ ಸ್ಮಾರ್ಟ್ ಮೆಮೊರಿ ಇರೋದ್ರಿಂದ ಲಾಸ್ಟ್ ಟೈಮ್ ನೀವು ಏನು ಸೆಟ್ ಮಾಡಿರ್ತೀರೋ ಅದು ಆಲ್ರೆಡಿ ಹಾಗೆ ಸೆಟ್ ಆಗಿರುತ್ತೆ. ಮತ್ತು 9 ಇಂಟೆನ್ಸಿಟಿ ಲೆವೆಲ್ಸ್ ಇರುತ್ತೆ. ಅಲ್ಲಿ ನೀವು ನೋಡಿದ್ರೆ +1 ++ನ ಪ್ರೆಸ್ ಮಾಡ್ತಾ ಹೋದರೆ ಅದು ಇಂಟೆನ್ಸಿಟಿ ಲೆವೆಲ್ ಜಾಸ್ತಿ ಕಡಿಮೆ ಆಗುತ್ತೆ. 2 ಮೋಡ್ ಇರುತ್ತೆ. ಬೇಬಿ ಹಾಲನ್ನು ಸಕ್ ಮಾಡಿದಾಗ ಹೆಂಗೆ ಇರುತ್ತೋ ಅದೇ ಫೀಲ್ ಬರುತ್ತೆ. ನೀವು ರೀಚಾರ್ಜ್ ಮಾಡ್ಬೋದು. ಮತ್ತು ಸ್ಮಾರ್ಟ್ ಏನಂತ ಅಂದರೆ USB ಚಾರ್ಜಿಂಗ್ ಇರುತ್ತೆ. ನೀವೇನಾದರೂ ಹೊರಗಡೆ ಹೋದಾಗ ಆರಾಮಾಗಿ USB ಚಾರ್ಜರ್ ಥರನೂ ಕೂಡ ನೀವು ಇದನ್ನು ಚಾರ್ಜ್ ಮಾಡ್ಕೋಬಹುದು. ಕ್ಯಾರಿ ಮಾಡೋದಕ್ಕೂ ತುಂಬಾನೇ ಈಸಿ ಆಗಿದೆ. ಎಲ್ಲಾದ್ರೂ ಹೋದಾಗ ನೀವು ಆರಾಮಾಗಿ ನಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡಬಹುದು. ಈಗಂತೂ ಅಮ್ಮ ಆಗೋ ತನಕ ಒಂದಾದ್ರೆ ಅಮ್ಮ ಆದ್ಮೇಲೆ ಇನ್ನೊಂದ್ ತರ ಚಾಲೆಂಜ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಕ್ರಿಯೇಟರ್ಸ್ ಇರ್ಬೋದು ಅಥವಾ ಈಗ ಹೊರಗಡೆ ಕೆಲಸ ಮಾಡೋರು ಇರ್ಬೋದು, ಅವ್ರಿಗೆ ಅನಿವಾರ್ಯವಾಗಿ ನಾವು ಈ ಒಂದು ಬ್ರೆಸ್ಟ್ ಪಂಪ್ ಇಂದ ಮಿಲ್ಕ್ ತೆಗೆಯುವಂತ ಅನಿವಾರ್ಯ ಬಂದ್ಬಿಡತ್ತೆ. ಸೊ ಆ ಟೈಮಲ್ಲಿ ಖಂಡಿತ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಕೂಡ ಅಷ್ಟೇನೆ ಸುಮಾರು ವಿಚಾರಗಳಲ್ಲಿ ನಾವು ಬ್ರೆಸ್ಟ್ ಮಿಲ್ಕ್ ಪಂಪ್ ಅನ್ನ ಯೂಸ್ ಮಾಡ್ತೀವಿ. ಆ ತರದವ್ರಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್. ಈ ಒಂದು ಪ್ಯಾಕೇಜ್ ಅಲ್ಲಿ 2 ಬಾಟಲ್ ಮತ್ತೆ ಒಂದು ಮಿಷಿನ್ ಬಂದಿರುತ್ತೆ. ಸೊ ಎಷ್ಟು ಇರುತ್ತೆ ಒಂದು ಪ್ಯಾಕೇಜ್ ಅಲ್ಲಿ, ನಿಮ್ಗೆ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ. ಈಗ ನಾನು ಏನ್ ಮಾಡೋಣ ಅಂತ ಅನ್ಕೊಂಡು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹಬ್ಬ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡೆ. ಏನಾದ್ರೂ ಸ್ವಲ್ಪ ಸ್ವೀಟ್ ಮಾಡ್ತೀನಿ. ಸ್ವೀಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದ್ರ ಜೊತೆಗೆ ಇದು ಸೋಯಾ ಇದೆ, ಸೋಯಾ ಪಲಾವ್ ಮಾಡ್ತೀನಿ ಈಸಿಯಾಗಿ. ಏನಪ್ಪ? ಕಾರ್ ತಗೊಂಡು ಹೆಂಗ್ ತಿರ್ಗಿಸ್ತೀಯ? ಟರ್ನ್ ಮಾಡು ಹಂಗ ಟರ್ನ್ ಮಾಡೋದು ಹಂಗೆ. ಗುಡ್. ಸೊ ಅದೆಲ್ಲ ಬರುತ್ತೆ ಇವಾಗ. ಚೆನ್ನಾಗಿದೆ ಅದು. ಇದು ತುಂಬಾ ಚೆನ್ನಾಗಿದೆ. ಏನಂತ ಹೇಳ್ತೀವಿ, ಪಾಂಡ ಸೈಕಲ್ ಅಂತ ಏನೋ ಹೇಳ್ತೀವಲ್ವ. ಹಾಗೆ ನಾನು ಏನೋ ಹೇಳಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಸೋಯಾ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ತೀನಿ. ಸಂಜೆಗೆ ಏನು ಮಾಡೋದು ಆಮೇಲೆ ನೋಡ್ಕೊಂಡ್ರಾಯ್ತು. ಹಾಗೆ ಏನು ಗೊತ್ತಾ, ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಾದರೂ ಮನೇಲೇ ಮಾಡಿಕೊಡಿ ಅಂತ. ಈಗ ನನ್ನ ಹಸ್ಬೆಂಡ್ ಎಲ್ಲಿ ಕೆಲಸ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ನಾನು ಹೇಳಿದ್ದೆ ಅಂತ ಅನ್ಕೊಳ್ತೀನಿ, ಬಟ್ ಅದು ಕ್ಲಿಯರಾಗಿ ಗೊತ್ತಾಗಿಲ್ಲ. ಕಿದ್ವಾಯ್ ಗೊತ್ತಿರ್ಬೋದು, ನಮ್ಮ ಇಂಡಿಯಾದಲ್ಲ ಅಥವಾ ಕರ್ನಾಟಕದಲ್ಲ ಫೇಮಸ್ ಕ್ಯಾನ್ಸರ್ ಹಾಸ್ಪಿಟಲ್ ಕಿದ್ವಾಯ್ ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲಿ ಅವ್ರು ಜಾಸ್ತಿ ಪೇಷಂಟ್ನ ನೋಡೋದು ಯಾರನ್ನ ಗೊತ್ತಾ, ಚಿಕ್ಕ ಮಕ್ಕಳನ್ನ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರನ್ನ ಬಂದು ಸುಮಾರು ಜನ ಮಾತಾಡ್ಸ್ತಾರೆ. ಅಂದ್ರೆ ಸೆಕ್ಯೂರಿಟಿ ಆಫೀಸರ್ ಅಂದ್ರೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರಲ್ವಾ. ಸೊ ಹಂಗಾಗಿ ಡಾಕ್ಟರ್ಸ್ಗಳು ಹೇಳೋದ್ನೆಲ್ಲ ಅವ್ರು ಕೇಳಿಸ್ಕೊಂತಾ ಇರ್ತಾರೆ. ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಬಂದಾಗ ಅವ್ರ ಹತ್ರ ಇರ್ತಾರೆ ಅವರು. ಅವ್ರು ಹೇಳ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಮಗು ಇರುತ್ತೆ, ಇಲ್ಲ ಅಂತಂದ್ರೆ ಇದು ಏನೋ ಸ್ವಲ್ಪ ಹೊತ್ತಲ್ಲಿ ಅಷ್ಟೇ ಅದ್ರದ್ದು ಆಯಸ್ ಮುಗೀತು, ಈ ತರ ಎಲ್ಲ ಡೈರೆಕ್ಟ್ ಆಗಿ ಅವ್ರಿಗೆ ಮುಖಕ್ಕೆ ಹೇಳ್ತಾ ಇರ್ತಾರೆ. ನಮ್ಮ ಮನೆಯವ್ರು ನೆನ್ನೆನೂ ಬಂದು ತುಂಬಾ ಬೇಜಾರು ಮಾಡ್ಕೊಂಡ್ರು. ಒಂದ್ ಮಗು ಸಿಕ್ಕಾಬಟ್ಟೆ ಫೇರ್ ಆಗಿ ತುಂಬಾ ಚೆನ್ನಾಗಿರೋಂತ ಒಂದ್ ಮಗು, ಆ ಮಗುಗೆ ಫೇಸಲ್ಲಿ ಬಂದ್ಬಿಟ್ಟಿದೆ ಒಂದು 3 kg ಎಕ್ಸ್ಟ್ರಾ, ಅದು ಬೆಳಿತಾನೆ ಇರತ್ತಂತೆ ಆ ತರ. ಇನ್ನೊಂದ್ ಮಗುಗೆ ಇದು ಇವಾಗೆಲ್ಲ ಟ್ರೀಟ್ಮೆಂಟ್ ಕೊಡ್ಸ್ತಾರಲ್ಲ, ಅದನ್ನೇನಂತಾರೆ, ಏನೋ ರೇಡಿಯೇಷನ್ ಕೊಡ್ತಾರಲ್ಲ, ಅದ ಹೆಸರು ನಾನು ಮಾಡ್ತೋದೆ, ಅದೇನೋ ನಂಗೆ ನೆನಪಿಲ್ಲ. ಅದನ್ನ ಕೀಮೋಥೆರಪಿ ಅದನ್ನ ಮಾಡಿಸ್ಬೇಕು. ಅದು ಮಾಡಿಸ್ಬೇಕಾದ್ರೆ ಊಟ ಏನೋ ಮಾಡಂಗಿಲ್ಲ ಅಂತ. ಮಗು ಅಳ್ತಾ ಇದೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅದಕ್ಕೇನು ಗೊತ್ತು, ಚಿಕ್ಕ ಮಗು. ಕೀಮೋಥೆರಪಿ ಮಾಡೋದಕ್ಕೆ ಊಟ ಏನೂ ಕೊಡೋಂಗಿಲ್ಲ. ಆ ರೇಡಿಯೇಷನ್ ತುಂಬಾ ಪವರ್ಫುಲ್ಲು. ಇಷ್ಟು ಶುದ್ಧ ಜಡೆ ಇರುತ್ತೆ, ನೆಕ್ಸ್ಟ್ ಟೈಮ್ ಬರೋಷ್ಟ್ರೊಳಗೆ ಅವ್ರ ಕೂದಲೇ ಇರಲ್ಲ, ಎಲ್ಲ ಕಟ್ ಮಾಡಿಸಿರ್ತಾರೆ. ಇದೆಲ್ಲ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ನಂಗೆ. ದೊಡ್ಡವ್ರಿಗಿಂತ ಚಿಕ್ಕ ಮಕ್ಳದ್ದು ತುಂಬಾ ಬೇಜಾರು. ನಮ್ಮನೆಯವ್ರಂತೂ ಎವ್ರಿ ಡೇ ಬಂದು ಎಲ್ಲ ಮಕ್ಳಿಗೂ ಬ್ಲಡ್ ಕ್ಯಾನ್ಸರ್, ಜಾಸ್ತಿ ಮಕ್ಳಿಗೆ ಬರ್ತಾ ಇರೋದು ಬ್ಲಡ್ ಕ್ಯಾನ್ಸರ್. ಅಪ್ಪ ಅಮ್ಮಂಗೆ ಕೇಳಿದ್ರೆ ನಾವೇನೂ ಕೊಟ್ಟಿಲ್ಲ, ಹೊರಗಡೆ ತಿಂಡಿ ಏನೂ ತಿನ್ಸಿಲ್ಲ. ಸೊ ಈ ತರ ಎಲ್ಲ ಅಂದಾಗ ಸಾಮಾನ್ಯವಾಗಿ ನಮಗೂ ಯೋಚನೆ ಬರುತ್ತಲ್ವ, ಯಾಕೆ ಬರ್ತಾ ಇದೆ ಇದು, ಏಂತಕ್ಕೆ, ಏನ್ ರೀಸನ್ ಅಂತ. ಪ್ರೆಗ್ನೆನ್ಸಿಯಲ್ಲಿ ಸೊ ನನ್ನ ಚಾನಲ್ ಒಂದು 50,000 ಜನ ನೋಡ್ತೀರಾ. ಸೊ ಅಥವಾ ಇದೊಂದು ಇನ್ಫಾರ್ಮೇಶನ್ ಅಂತ ನಾನು ಹೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇನ್ನೊಬ್ರಿಗೆ ಯಾರಿಗಾದ್ರೂ ನೀವು ಅದನ್ನ ರೀಚ್ ಮಾಡ್ತೀರಾ ಅಂತ ಹೇಳ್ಬೇಕು ಅಂತ ಸುಮಾರು ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಪ್ರೆಗ್ನೆನ್ಸಿಯಲ್ಲಿ ದಯವಿಟ್ಟು ನೀವೇನಾದ್ರೂ ಪ್ರೆಗ್ನೆಂಟ್ ಇದ್ದೀರಾ, ಒಂದ್ ಮಗುಗ್ ಜನ್ಮ ಕೊಡ್ತಾ ಇದ್ದೀರಾ ಅಂತ ಅಂದಾಗ ಬಾಯಿ ರುಚಿ ಮಾತ್ರ ನೋಡಕ್ ಹೋಗ್ಬೇಡಿ, ಹೊರಗಡೆ ಫುಡ್ ತಿನ್ನಲೇಬೇಡಿ. ಏನೇ ಇಷ್ಟ ಆದ್ರೂ ಲುಕ್ ನೋಡ್ದೆ ಸೂಪರ್, ಹೋಗ್ ನೀನ್ ಟಿವಿ ನೋಡೋದು. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ತಿನ್ಬೇಡಿ, ಯಾಕೆಂತಂದ್ರೆ ನಮ್ಮ ಬ್ಲಡ್ ಮಗು ಹೋಗೋದು.
ಸೊ ಮಗು ಸ್ಪೆಷಲ್ ಆಗಿ ಎಲ್ಲಿಂದನೋ ಬ್ಲಡ್ ಬರಲ್ಲ. ನಾವು ಮಗುಗಳಿಗೆ ಏನೋ ತಿನ್ಸಿಲ್ಲ ಆದ್ರೂ ಹಿಂಗ್ ಆಗ್ಬಿಡ್ತು, ಒಳ್ಳೆಯವ್ರಿಗೆ ಹಿಂಗ್ ಆಗ್ತಾ ಇದೆ ಅಲ್ಲ, ನಾವು ತಿನ್ನೋ ಬ್ಲಡ್ ಮುಖಾಂತರನೇ ಹೋಗುತ್ತೆ ಅವ್ರಿಗೆ. ತುಂಬಾ ಈಗ ಜಾಸ್ತಿ ನಾನು ನೋಡಿರೋ ಮಟ್ಟಿಗೆ ಸುಮಾರು ಡಾಕ್ಟರ್ ಹೇಳ್ತಾ ಇರೋದು ಫುಡ್ ಕಲರು, ಟೇಸ್ಟಿಂಗ್ ಪೌಡರು, ಆಮೇಲೆ ಹೈಜಿನಾಗಿ ಮಾಡ್ದಲೇ ಇರೋವಂಥ ಫುಡ್ಗಳು, ಇದೆಲ್ಲದಿಂದನೂ ಒಂದು 3 ರೀಸನ್ಸ್ಗೆ ಕ್ಯಾನ್ಸರ್ ಬರುತ್ತಂತೆ. ಇನ್ನೊಂದು 3-4 ರೀಸನ್ಸ್ ಹೇಳಿದ್ರು ಅದು ಜೆನೆಟಿಕ್ ಇಂದ ಬರುತ್ತೆ ಅಥವಾ ಏಜ್ ಆದ್ಮೇಲೆ ಬರುತ್ತೆ, ಅದು ಬೇರೆ ಬೇರೆ ರೀಸನ್, ಅದನ್ನ ತಡೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಇದನ್ನ ತಡಿಬೋದು ಅಂತಂದ್ರೆ ಇದ್ರಲ್ಲಿ ಕೇರ್ಫುಲ್ ಆಗಿರಿ. ಪ್ರೆಗ್ನೆಂಟ್ ಲೇಡೀಸ್ ಬಾಯಿ ರುಚಿಗೆ ಏನೇನೋ ತಿನ್ನಕ್ ಹೋಗ್ಬೇಕು. ಸೊ ಇದನ್ನ ನಾನು ನಿಮ್ಮ ಹತ್ರ ಹೇಳ್ಬೇಕು ಅಂತ ಸುಮಾರು ದಿನದಿಂದ ಅನ್ಕೊಂಡಿದ್ದೆ. ತಾಯಿ ಆದವರು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಮನೆ ಫುಡ್ ಅನ್ನ ಊಟ ಮಾಡಿ, ತಾಯಿ ಅಂತ ಅಲ್ಲ, ನಾರ್ಮಲ್ ಆಗಿ ಇವಾಗೆಲ್ಲ ಹೊರಗಡೆ ಊಟ ಮಾಡೋದು ತುಂಬಾ ರೇರ್ ಆದ್ರೆ ಓಕೆ, ಕಂಟಿನ್ಯೂಸ್ ಆಗಿ ನಾವು ಊಟ ಮಾಡ್ತೀವಿ ಅಂತ ಅಂದ್ರೆ ಅದೇ ಪ್ರಾಬ್ಲಮ್ ಆಗೋದು. ಹಂಗೆ ಮಕ್ಳಿಗೆ ಚಿಪ್ಸು ಪಾಕೆಟ್ ಫುಡ್ ಕೊಡಂಗಿದ್ರೆ ಇಂಗ್ರೀಡಿಯೆಂಟ್ಸ್ ನ ಓದ್ಬಿಟ್ಟು ಕೊಡಿ. ಇಂಗ್ರೀಡಿಯೆಂಟ್ಸ್ ನಮ್ಮ ಕೈಲಿ ಓದಕ್ ಸಾಧ್ಯ ಆದ್ರೆ ನಮ್ಮ ಮಕ್ಳಿಗೆ ಸೇಫ್ ಅಂತ, ನಮ್ಮ ಕೈಲಿ ಓದಕ್ ಆಗ್ದಲೇ ಇರೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂದ್ರೆ ಅದು ಮಕ್ಳಿಗೆ ಸೇಫ್ ಅಲ್ಲ ಅಂತ. ಸೊ ಅದೆಷ್ಟನ್ನ ನಾನು ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಇನ್ನು ಅಡುಗೆ ಮಾಡ್ಕೊಳ್ತೀನಿ. ಇದನ್ನೇ ಜಾಸ್ತಿ ಮಾತಾಡ್ತಾ ಇದ್ರೆ ನಿಮಗೂ ಬೋರ್ ಆಗ್ಬಿಡುತ್ತೆ. ಆಮೇಲೆ ಇದು ನಮಗೂ ಗೊತ್ತು, ನೀವೇನೇ ಯಾಕೆ ಅಂತಂದ್ರೆ ಮೊನ್ನೆ ಕ್ಯಾನ್ಸರ್ ಡಾಕ್ಟರ್ ಒಬ್ರು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಸಿಕ್ಕಾಬಡೆ ಅಂದ್ರೆ ಸಾಮಾನ್ಯ ಜನಕ್ಕೂ ಅರ್ಥ ಆಗೋ ತರ ಡಿಟೇಲ್ ಆಗಿ ಹೇಳ್ತಾ ಇದ್ರು. ಅದಕ್ಕೊಂದು ಕಮೆಂಟ್ ಮಾಡಿದ್ರು, ಏನಮ್ಮ ಬಂದು ಕುತ್ಕೊಂಡು ಇದನ್ನೆಲ್ಲ ಹೇಳ್ತೀಯಾ, ಇದೆಲ್ಲರಿಗೂ ಗೊತ್ತು, ಹೋಗಿ ಕುತ್ಕೊಂಡಲ್ಲ ಔಷಧಿ ಕಂಡಿಡಿ ಅಂತವ್ರಿಗೆ ಏನ್ ಹೇಳಕ್ಕಾಗತ್ತಲ್ವಾ? ಅವ್ರ ಔಷಧಿ ಕಂಡಿಡಿದ್ ಬಿಡ್ತಾರೆ, ನೀವು ತಿಂದು ಕ್ಯಾನ್ಸರ್ ಉಳಿಸ್ಕೊಳೋದಾ? ಅಯ್ಯೋ ಗೊತ್ತಿಲ್ಲ, ಆತರ ಡಾಕ್ಟರ್ಗೆ ತಿರುಮಂತ್ರ. ಸರಿ, ಇವಾಗ ನಾನು ಅಡುಗೆ ಮಾಡ್ಕೋತೀನಿ. ಟೈಮ್ ಆಗೋಗಿದೆ, 1 ಗಂಟೆ ಆಗ್ತಾ ಇದೆ. ಸೊ ಇನ್ನು ಲೇಟ್ ಮಾಡಿದ್ರೆ ಅಷ್ಟೇ, ಕ್ವಿಕ್ ಆಗಿ ಮಾಡ್ತೀನಿ. ಏನಪ್ಪ ಇದು? ಚಾಕ್ಲೇಟ್ ತಿನ್ನು. ತೋರ್ಸು ಚಾಕಿ ತೋರ್ಸು. ಈ ಚಾಕಿನಾ? ನನ್ನ ಮಗನ್ಗೆ ಅದೇ ಚಾಕಿ. ಇವತ್ತಂತೂ ಗೊತ್ತಿಲ್ಲ, ತುಂಬ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಕೆಲವೊಂದಿಷ್ಟು ಮನಸ್ಸಲ್ಲಿರೋ ವಿಚಾರನ ಹೇಳ್ಕೊಂಡೆ. ಇನ್ನು ಸೋಯಾ ಪಲಾವ್ ಮಾಡೋದು ತುಂಬಾ ಈಸಿ. ಅದಕ್ಕೆ ಸ್ವಲ್ಪ ಮೊಸರು, ಉಪ್ಪು ಮತ್ತು ಖಾರದ ಪುಡಿ ಹಾಕಿ ನೆನೆಸಿಟ್ಟಿದ್ದೀನಿ. ಇನ್ನು ಪಲಾವ್ ಐಟಮ್ ಏನೇನು ಇರುತ್ತಲ್ಲ ಅದನ್ನು ಎಲ್ಲನೂ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು 2 ದೊಡ್ಡ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ ಹಾಗೆ ಇದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಬೇಕಂದರೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕೋಬೋದು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿಬಿಟ್ಟು ಮನೆಯಲ್ಲೇ ಮಾಡಿದಂತಹ ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಮೇಲೆ ಸ್ವಲ್ಪ ಗರಂ ಮಸಾಲ, ಇಷ್ಟೇ ಮಸಾಲ ಹಾಕೊಂಡಿದ್ದೀನಿ. ಇದು ತುಂಬ ಟೇಸ್ಟ್ ಯಾಕೆ ಅಂತಂದರೆ ಮನೆಯಲ್ಲೇ ಮಾಡಿಟ್ಟಿರುವಂತಹ ಎಲ್ಲ ಮಸಾಲಗಳು ಮನೆಯಲ್ಲೇ ಮಾಡಿರೋದ್ರಿಂದ ಟೇಸ್ಟ್. ಇನ್ನು ಮ್ಯಾರಿನೇಟ್ ಮಾಡಿರುವಂಥ ಸೋಯಾ ಹಾಕ್ಬಿಟ್ಟು ನೆನೆಸಿಟ್ಟಿದ್ದು ಅಕ್ಕಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ಬಿಸಿ ಬಿಸಿ ಆದಂತಹ ಸೋಯಾ ಪಲಾವ್ ರೆಡಿ ಆಗಿಬಿಡುತ್ತೆ. ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಒಂದು ಮೊಸರು ಮಾಡ್ಕೊಂಡಿದ್ದೆ, ಮೊಸರು ಬಜ್ಜಿ. ಹಾಗೆ ಸ್ವಲ್ಪ ಸಲಾಡ್ ಎಲ್ಲ ಕಟ್ ಮಾಡಿಟ್ಕೊಂಡೆ. ಬೇಕಂತಂದ್ರೆ ನಿಮಗೆ ಕ್ಯಾರೆಟು, ಕುಕುಂಬರ್ನ ಸಲಾಡ್ ಇದು ಮೊಸರು ಬಜ್ಜಿಗೆ ಹಾಕೋಬಹುದು. ನಾನು ಸ್ವಲ್ಪ ಸಪ್ರೇಟ್ ಆಗಿರಲಿ, ವೆಜಿಟೇಬಲ್ಸ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರನೂ ಮಾಡಿಕೊಂಡೆ. ಇನ್ನು ಹೂವು ಎಲ್ಲ ಇತ್ತು, ದೇವ್ರ ಫೋಟೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಹಾರ ಥರ ಕಟ್ಕೊಂಡೆ. ಇಲ್ಲ ಅಂತಂದರೆ ಜಾಸ್ತಿ ಬಿಡಿ ಹೂವು ಇಡೋದಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಇರೋ ಹೂವು ಎಲ್ಲ ಕಟ್ ಮಾಡಿ ಹಾರ ಥರ ಮಾಡಿಕೊಂಡೆ. ಇನ್ನು ಸ್ವಲ್ಪ ಬಿಡಿ ಹೂವು ಹಾಗೆ ಎತ್ತಿಟ್ಕೊಂಡೆ. ವಿಳೆದೆಲೆ ಮತ್ತು ಬಿಲ್ವ ಪತ್ರೆ ಎಲ್ಲ ತರಿಸಿದ್ದೆ. ಎಲ್ಲ ಆನ್ಲೈನಲ್ಲೇ ಸಿಕ್ಬಿಡುತ್ತೆ ಇವಾಗ. ನಾನು ಹೊರಗಡೆ ಹೋಗೋಕ್ಕಾಗಲಿಲ್ಲ, ನನ್ನ ಹಸ್ಬೆಂಡ್ ಹಿಂದಿನ ದಿನ ತಂದಿರಲಿಲ್ಲ. ಸರಿ ಅಂತ ಆನ್ಲೈನಲ್ಲಿ ಚೆಕ್ ಮಾಡಿದೆ, ಜೆಪ್ಟೋದಲ್ಲಿ ಅವೈಲಬಲ್ ಇತ್ತು. ಮತ್ತು ಏನಂತಂದರೆ ಬಿಲ್ವಪತ್ರೆ 3 ಎಲೆ ಇದ್ರೇ ಚಂದ, ಬಟ್ ಇದ್ರೊಳಗೆ ಆ ಥರ ಇರಲಿಲ್ಲ. ಇನ್ನು ಪಾಟುಗಳನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಿಲ್ಲ. ನಾನೇ ಸುಮ್ಮನೆ ಅದೇ ಮನೆ ಖಾಲಿ ಮಾಡೋದಿತ್ತಲ್ಲ ಅಂತ ಹೇಳ್ಬಿಟ್ಟು, ಸರಿ ಹೆಂಗೆ ಇದ್ರೂ ಅವುಗಳಿಗೂ ಬಾಯಾರಿಕೆ ಆಗುತ್ತೆ, ನೀರು ಹಾಕಬೇಕು. ಮತ್ತು ಏನು ಗಿಡಗಳಿಗೂ ಕೂಡ ಒಂದು ಬ್ರೈನು ಮತ್ತು ನರ್ವ್ ಸಿಸ್ಟಮ್ ಒಂದು ಬಿಟ್ಟರೆ ಇನ್ನೆಲ್ಲನೂ ಕೂಡ ಗಿಡಗಳಲ್ಲಿ ನಾವು ನೋಡಬಹುದು. ಸೊ ಹಾಗಾಗಿ ಅವಕ್ಕೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅವು ಸೌಂಡ್ ಮಾಡುತ್ತೆ. ಈ ಥರ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಬುಕ್ಕನ್ನು ಓದ್ತೀನಲ್ಲ, ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ. ನೋಡಿ ಸಿಕ್ಕಾಬಡೆ ಖುಷಿ ಆಗುತ್ತೆ, ಥ್ರಿಲ್ ಅನ್ಸುತ್ತೆ. ಈ ಥರನೂ ಇದೆಯಾ, ಈ ಥರನೂ ಆಗುತ್ತಾ ಅಂತ. ಆ್ಯಂಡ್ ಪಕ್ಕದ ಗಿಡಗಳ ಜೊತೆ ಅವು ಮಾತಾಡ್ತವೆ, ಬಟ್ ಅದು ನಮ್ಮ ಕಿವಿ ಕೇಳಿಸ್ತಲೇ ಇರೋಷ್ಟು ಸಣ್ಣ ಧ್ವನಿಯಲ್ಲಿ ಮಾತಾಡ್ತವೆ ಅಂತ ಎಲ್ಲೋ ಒಂದು ಬುಕ್ಕಲ್ಲಿ ಓದಿದೆ. ಅಮೇಝಿಂಗ್ ಅನ್ಸುತ್ತೆ ಕೇಳಿಸ್ಕೊಂಡಾಗ. ಸರಿ ಒಂದು ಸ್ವಲ್ಪ ಮೆಂತ್ಯ ಮತ್ತು ಧನಿಯಾ ಕಾಳು ಏನಾದರೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಪಾಲಿ ಬ್ಯಾಗ್ಸ್ ಎಲ್ಲ ತರಿಸಿದೆ. ಹಿಂಗೆ ಸ್ಕ್ವೇರ್ ಶೇಪಲ್ಲಿ ಇದ್ರೆ ಸ್ವಲ್ಪ ಈ ಥರ ಹರ್ಬ್ಸ್ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಾಟುಗಳಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಲೈಟಾಗಿ ಸ್ವಲ್ಪ ಬಿಸಿಲು ಬರುತ್ತೆ. 2 to 3 hours ಬಿಸಿಲಿಗೆ ಏನು ಗಿಡ ಬರುತ್ತೆ ಅಂತ ನೋಡಿದಾಗ ಈ ಪಾಲಕ್ ಆಗಿರ್ಬೋದು, ಮೆಂತ್ಯ, ಪುದೀನ, ಇದಕ್ಕೆಲ್ಲ ಒಂದು 2 hour 1 hour ಸ್ವಲ್ಪ ಲೈಟ್ ಬಿಸಿಲು ಬಂದರೂ ಸಾಕಂತೆ ಆ ಗಿಡಗಳು ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬಿಸಿಲು ಬರಬೇಕಂತ ಹಸಿರು ಮೆಣಸಿನಕಾಯಿ, ಟೊಮೊಟೊ ಗಿಡಕ್ಕೆಲ್ಲ ಒಂದು 4 to 5 hours ಆದರೂ ಬಿಸಿಲು ಬೇಕು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಇದನ್ನ ನೋಡೋಣ, ಗ್ರೋತ್ ಆದರೆ ಆಗಲಿ, ಒಂದಿಷ್ಟು ಮೆಂತ್ಯ ಸೊಪ್ಪಾದ್ರೂ ಆಗುತ್ತೆ, ಸ್ವಲ್ಪ ಕೊತ್ತಂಬರಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಮೊದಲೇ ನಾವು ಆಕ್ಚುಲಿ ಈ ತರ ಪಾಟು ತರಿಸಬಾರ್ದಾಯ್ತು. ಈ ತರ ಪಾಲಿ ಬ್ಯಾಗ್ ತರಿಸ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ
ಇದೆಲ್ಲ ಏನ್ ಗೊತ್ತಾ, ಪಾಲಕ್ಕು ಮೆಂತ್ಯ ಆ ತರ ಏನಾದ್ರು ಹಾಕಿದ್ರೆ ಪಾಲಿಬ್ಯಾಗ್ ಚೆನ್ನಾಗಿರುತ್ತೆ. ಬ್ರೀತೇಬಲ್ ಇರ್ಬೇಕು, ಆ ತರ ಇರ್ಬೇಕು. ಇದು ಬಂದ್ಬಿಟ್ಟು ಶೋ ಗಿಡಗಳಿಗೆಲ್ಲ ಪಾಟು ಸರಿ. ಪಾಟು ಏನಾಗುತ್ತೆ, ಪ್ಲಾಸ್ಟಿಕ್ ತಗೊಂಡ್ ಬಂದ್ರೆ ಬಿಸಿಲು ಬೇಗ ಹಾಳಾಗ್ಬಿಡತ್ತೆ. ಸ್ವಲ್ಪ ದಿನ ಅಷ್ಟೇ ಚೆನ್ನಾಗಿರುತ್ತೆ. ಇದೆಲ್ಲ ಅಮ್ಮ ಮನೆಯಿಂದ ತಗೊಂಡ್ ಬಂದಿರೋ ಮಣ್ಣು, ಗೊಬ್ಬರನು ಸೇರ್ಸ್ ಮಿಕ್ಸ್ ಮಾಡಿರೋದಕ್ಕೆ ಏನು ಆಗ್ತಾ ಇಲ್ಲ. ಇಷ್ಟು ಗಿಡ ಹೋಗಿತ್ತು ಮೇಲ್ಗಡೆ, ಒಂದ್ 4 ಪಾಟದ ಗಿಡ ಹೋಗಿತ್ತು. ಇದು ಬಂದು ಅಮ್ಮ ಮನೇಲಿ ತಗೊಂಡ್ ಬಂದಿದ್ದು. ಇದೇನೋ ಚೆನ್ನಾಗ್ ಬಂತು, ಅವಾಗ ಒಂದೊಂದು ಹೂವನು ಬಿಡ್ತಾ ಇತ್ತು. ಎಲೆಲ್ಲ ತುಂಬಾ ಚೆನ್ನಾಗಿತ್ತು. ಹುಳ ಆಗ್ಬಿಟ್ಟಿದೆ. ಸೊ ಗಿಡಗಳಿಗೂ ಹುಳ ಆಗತ್ತೆ, ಮತ್ತೆ ಗಾಳಿ ಆಡ್ಬೇಕು, ಬಿಸಿಲು ಬರ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೂ ಕ್ಯಾಲ್ಸಿಯಂ ಕಡಿಮೆ ಆಗತ್ತೆ, ಮತ್ತೆ ಅದ್ರದ್ದೆಲ್ಲ ಪ್ರಾಬ್ಲಮ್ ಇರತ್ತಲ್ಲ, ಅವಾಗವಾಗ ಅದನ್ನ ನೋಡ್ಕೊಬೇಕು. ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಮೊಟ್ಟೆ ಸಿಪ್ಪೆ ಬರುತ್ತಲ್ಲ, ಅದನ್ನ ರುಬ್ಬಿಟ್ಟು ಹಾಕಿದ್ರೆ ಗಿಡಗಳಿಗೆ ಕ್ಯಾಲ್ಸಿಯಂ ಚೆನ್ನಾಗಿ ಬರುತ್ತಂತೆ. ಮತ್ತೆ ಹೂವು ಬರ್ಬೇಕು ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು, ಇಲ್ಲ ಅಂತಂದ್ರೆ ಗಿಡಗಳಲ್ಲಿ ಹೂವು ಬಿಡಲ್ಲ. ನಮ್ಮ ಬಾಲ್ಕನಿಲಿ ಎಲ್ಲಿಂದ ಬರುತ್ತಲ್ವಾ. ಸೊ ಅದಕ್ಕೆ ಸ್ವಲ್ಪ ಸೊಪ್ಪಾದ್ರೆ ಹಾಕೊಳ್ಳೋಣ ಅಂತ. ಪ್ರಗತಿಗೆ ಮೊನ್ನೆ ಏನೋ ಒಂದು ಇದಿತ್ತು ಅಂತ ಹೇಳ್ಬಿಟ್ಟು ಏನದು ಗಿಡ ಹಾಕೋದು ಅಂದ್ರೆ ಡೇ 1 ಅಲ್ಲಿ ಹೆಂಗಿರುತ್ತೆ ಗಿಡ, ಡೇ 2 ಅಲ್ಲಿ ಅಂತ ಹೇಳಿ. ಮೆಂತ್ಯ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಎಷ್ಟು ಒಂದು ಪಾಟು ಫುಲ್ಲು ಬಂದಿತ್ತು. ಸರಿ ಅಟ್ಲೀಸ್ಟ್ ಅದನ್ನಾದ್ರೂ ಹಾಕೊಳ್ಳೋಣ, ಯಾವ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಪಾಲಿಬ್ಯಾಗ್ ಕಳಿಸಿ ಆ ಮಣ್ಣೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಓಪನ್ ಬಾಲ್ಕನಿ ಆದ್ರೆ ಚೆನ್ನಾಗಿ ಬರುತ್ತೆ. ನಮ್ದು ಸ್ವಲ್ಪ ಕ್ಲೋಸ್ ಆಗಿಬಿಟ್ಟಿದೆ ಅಲ್ಲ, ಅದಕ್ಕೆ ಏನು ಅಷ್ಟು ಚೆನ್ನಾಗಿ ಬರಲ್ಲ. ಆದ್ರೂ ಬಿಡಲ್ಲ. ನಮ್ಮಮ್ಮ ಒಂದು ತುಳಸಿ ಗಿಡ ಹಾಕು ಅಂತ ಹೇಳ್ತಾರೆ. ತುಳಸಿ ಗಿಡ ಎಷ್ಟು ಸರಿ ಹಾಕಿದ್ದೀನಿ ಗೊತ್ತಾ. ಸೊ ಇಲ್ಲಿ ಬರಲ್ಲ, ಬೆಳಕಿಲ್ಲ, ಸ್ವಲ್ಪ ದಿನ ಏನ್ ಬೆಳಕ್ ಬಂದಿಲ್ಲ ಅಂತಂದ್ರೆ ಹಾಳಾಗ್ಬಿಡತ್ತೆ. ತುಳಸಿ ಗಿಡ ಮನೇಲಿ ಹಾಳಾಗ್ಬಾರ್ದು ಅಂತಾರಲ್ಲ, ಅದಕ್ಕೆ ಅದು ಹಾಕದೇ ಬಿಟ್ಬಿಟ್ಟಿದ್ದೀನಿ. ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಎಷ್ಟು ಗಿಡ ಹಾಕಿದ್ದೆ ಅಲ್ಲ, ಎಷ್ಟು ಗಿಡ ಹಾಕಿದ್ದೆ ಗೊತ್ತಾ. ಹಾಗಲಕಾಯಿ ಗಿಡ ಎಲ್ಲ ಅಮ್ಮ ಮನೆಯಿಂದ ತಗೊಂಡೋಗಿದ್ದು. ಹಾಗಲಕಾಯಿ ಗಿಡ ಒಂದು ತೋಟ ತರ ಮಾಡ್ಕೊಂಡಿದ್ವಿ. ಅದ್ರೊಳಗೆ ಇದ್ರ ತರ ಗ್ರೀನ್ ಗ್ರೀನ್ ಇದು ಬರುತ್ತಲ್ಲ, ಗ್ರೀನ್ ನೆಟ್ ತರ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ಬಿಟ್ಟು ಒಳಗಡೆ ಬೆಂಡೆಕಾಯಿ ಗಿಡ, ಪಾಲಕ್ ಗಿಡ, ಆಮೇಲೆ ತೊಗರಿಕಾಯಿ ಗಿಡನೂ ಹಾಕಿದ್ವಿ. ಒಂದೇ ಒಂದು ತೊಗರಿಕಾಯಿ ಗಿಡ ಬಿಟ್ಟಿತ್ತು ದೊಡ್ಡದಾಗಿ. ಆಮೇಲೆ ಒಂದ್ ಕಡೆ ಫುಲ್ಲು ಅದ್ರ ಮೇಲೆ ಹಾಗಲಕಾಯಿ ಗಿಡನೆಲ್ಲ ಹಬ್ಬಿಸ್ಬಿಟ್ಟಿದ್ವಿ. ಹಾಗಲಕಾಯಿ ಬಿಡ್ತಾ ಇತ್ತು. ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಬರೋದು. ಆಮೇಲೆ ಮೂಲಂಗಿ ಗಿಡನೂ ಹಾಕಿದ್ವಿ, ಬಿಳಿ ಮೂಲಂಗಿ ಬರೋದು. ಎಲ್ಲ ಚಿಕ್ಕದಾಗಿದ್ರು ಅದ್ರೊಳಗೆಲ್ಲ ಇಷ್ಟಿಷ್ಟು ಪಾರ್ಟಿಷನ್ ಮಾಡ್ಕೊಂಡು ನಾವು ಹಾಕಿದ್ ನೋಡಿ ಪಕ್ಕದವರೆಲ್ಲ ಸ್ಟಾರ್ಟ್ ಮಾಡಿ ಅವರು ಮನೆ ಮುಂದೆಲ್ಲ ಗಾರ್ಡನ್ ಮಾಡ್ಕೊಂಡು ಅವರು ಹಾಕ್ತಾ ಇರೋರು. ಹಿಂಗಿದೆ ನೋಡಿ, ಒಂದಿಷ್ಟೆಲ್ಲ ಜಾಗ ಸಿಕ್ಕಿದ್ರೆ ಏನಾದ್ರೂ ಮಾಡ್ಬೋದಲ್ಲ ಅನ್ನೋ ತರ ಇರುತ್ತೆ ನಮ್ಗೆ. ಈ ಗಿಡನ ತೆಗಿಯೋಕ್ಕೂ ಮನ್ಸಿಲ್ಲ, ಹಂಗೆ ಇಟ್ಕೊಳಕ್ಕೂ ಮನ್ಸಿಲ್ಲ. ಇದು ರೈಸ್ ವಾಟರ್ ಹಾಕಿದ್ರು ಹುಳ ಹೋಗುತ್ತೆ ಅನ್ಸುತ್ತೆ. ಆಮೇಲೆ ಇಲ್ಲ ಅಂತಂದ್ರೆ ಈ ಬೇವಿನ ಎಲೆನ ನೀರಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ನೀರ್ನ ಸ್ಪ್ರೇ ಮಾಡಿದ್ರೆ ಹುಳ ಸತ್ತೋಗ್ತಾವಂತೆ. ಅದನ್ನಾದ್ರೂ ಮಾಡಿದ್ರೆ ಇದ್ರೊಳಗಿಲ್ಲ ಹುಳ ಹೋಗುತ್ತೆ. ಇಲ್ಲಾಂದ್ರೆ ಇಲ್ಲ ಎಲ್ಲ ಗಿಡಕ್ಕೂ ಅಂಟ್ಕೊಂಡ್ಬಿಡುತ್ತದು. ಇದಕ್ಕೂ ಸ್ವಲ್ಪ ನೀರು ಹಾಕ್ತೀನಿ. ರೈತರ ಮಗಳಾಗ್ತಾ ಇದೀರಾ? ಒಂದು ಕೊತ್ತಂಬರಿ ಬೀಜ ಹಾಕಿದ್ರೆ ರೈತರ ಮಗಳ. ಹೌದು, ಮೊದಲು ಕೊತ್ತಂಬರಿ ಕಲ್ತ್ಕೋಬೇಕಲ್ವಾ. ಮೊದ್ಲು ನನಗೆ ಕೊತ್ತಂಬರಿ ಬೀಜ ಹಾಕದ್ ಗೊತ್ತಿರ್ಲಿಲ್ಲ. ಬೀಜ ತಗೊಂಡೋಗಿ ಎಸ್ತಿ ಎಷ್ಟು ಟ್ರೈ ಮಾಡಿದ್ರು ಬಂದಿಲ್ಲ. ಯಾರು ಹೇಳಿಲ್ಲ ಈ ತರ. ಅದ್ರಲ್ಲಿ ಒಂದು ಇದಿರತ್ತಲ್ಲ, ಅದ್ರಲ್ಲಿ ಈ ತರ 2 ಇರುತ್ತೆ, 2 ಬೀಜ ಇರುತ್ತೆ. ಸೊ 1 ಬೀಜದಲ್ಲಿ 2 ಗಿಡ ಬರುತ್ತೆ. ಹಿಂಗ್ ಹೋಲ್ಡ್ ಮಾಡಿ ಹಾಕ್ಬೇಕು. ನಂಗೆ ಗೊತ್ತೇ ಇಲ್ಲ, ಸುಮ್ನೆ ತಗೊಂಡೋಗಿ ಎರಿಸ್ತಾ ಇದೀನಿ. ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಏನ್ ಮಾಡಿದ್ರು ಗಿಡ ಬರ್ತಾ ಇಲ್ಲ. ತುಂಬಾ ಕಷ್ಟ ಅನ್ಸುತ್ತೆ. ಅದಕ್ಕೆ ಬರಲ್ಲ ಯಾರು ಬೆಳೆಯೋದು. ಅದಕ್ಕೆ ಬೇರೆ ತರ ಡಿಫ್ರೆಂಟ್ ಬೀಜ ಸಿಗತ್ತೇನೋ, ಹಿಂಗ್ ಎಸೆದ್ರೆ ಬರಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಆಕ್ಚುಲಿ ಬೀಜಕ್ಕೆ ಬೇರೆ ಮಾಡಿ ಇಟ್ಟಿರ್ತಾರ ಹತ್ರ, ಅದು ಸಿಗುತ್ತೆ ಅಂತ ಹಾಕ್ಬೋದು. ಮನೇಲೆ ಇದೆಯಲ್ಲ, ಇದು ಬರಲ್ವಾ? ನೋಡೋಣ. ಸುಮ್ಮನೆ ಬರುತ್ತೆ, ಸ್ವಲ್ಪ ಡ್ಯಾಮೇಜ್ ಬರೋದು. ಬೀಜಕ್ಕಿಂತ ಸಪ್ರೇಟ್ ಮಾಡಿಕ್ಕಿರ್ತಾರೆ, ಅದು ಬಲ್ಸ್ಬಿಟ್ಟು. ಸ್ವಲ್ಪ ಎಳೆದೆಲ್ಲ ಕಟಿಂಗ್ ಮಾಡ್ತಾರಲ್ಲ, ಸೊ ಇದು ಕೆಲವೊಂದು ಬರುತ್ತೆ, ಕೆಲವೊಂದು ಬರಲ್ಲ. ಸೊ ಬೀಜಕ್ಕಿಂತ ಮಾಡಿದ್ಮೇಲೆ ಅದು ಫುಲ್ ಚೆನ್ನಾಗಿ ಬಲ್ಸ್ಬಿಟ್ಟು ಅದಾಗ ಬಂದ್ಮೇಲೆ ಕಟ್ ಮಾಡಿಕ್ಕಿರ್ತಾರೆ. ಅದು ಜಾಸ್ತಿ ಇದಾಗಲ್ಲ, ವೇಸ್ಟೇಜ್ ಆಗಲ್ಲ. ಇಷ್ಟಿದೆ ನೋಡೋಣ, ಇದೆಷ್ಟು ಬರುತ್ತೋ ಹಾಕಿರ್ತೀನಿ. ಸ್ವಲ್ಪ ಬಿಸಿಲು ಬರುತ್ತೆ ಇಲ್ಲಿ ಬಾಲ್ಕನಿ, ಸ್ವಲ್ಪ ಈ ಕಡೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಇನ್ನು ಸಾಕು ಹಾಕ್ಬೇಕಾ? ಸಾಕು.
ಒಂದರಲ್ಲಿ ಮೆಂತ್ಯ ಹಾಕಿದ್ದೀನಿ, ಒಂದರಲ್ಲಿ ಧನಿಯಾ ಹಾಕಿದ್ದೀನಿ, ಸ್ವಲ್ಪ ಒಣಮೆಣ್ಸಿಕಾಯಿ ಬೀಜ ಇತ್ತು ಅದೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ನಲ್ಲ ಅದೆಲ್ಲ ತಗೊಂಡ್ಬಂದು ಇದ್ರಲ್ಲಿ ಹಾಕಿದ್ದೀನಿ. ಒಂದು 2 ಗಿಡ ಬಂದ್ರೂ ಓಕೆ ಅಲ್ವಾ ಅಂತ. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಮಾಡ್ತಾ ಇದ್ವಿ ಅವಾಗ ಇದೆಲ್ಲ, ಸಿಕ್ಕಾಬಟ್ಟೆ ಏನೋ ಒಂಥರ ಖುಷಿ. ರಬ್ಬರ್ ಗಿಟ್ ಹಾಕಿದಿಲ್ಲ ಹಾಕ್ಬಾರ್ದಾ? ಅದೇ ಜಾಗ ಇದೀಗ. ಬೆಳಗ್ಗೆ ಏನಾಯಿತು ಅಂತಂದರೆ ಸ್ವಲ್ಪ ಮನೇನ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಪ್ರೀತಮ್ ಮತ್ತು ಪ್ರಗತಿ ಸಿಕ್ಕಾಬಟ್ಟೆ ಒಂದು 2 ಡೇಸ್ ಮನೇಲೇ ಇದ್ರಲ್ಲ, ತುಂಬ ಅದು ಇದು ಎಲ್ಲ ಗಲಿಬಿಲಿ ಆಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ದಿನ ಹೋಗಿದ್ದೆ ಗೊತ್ತಾಗಿಲ್ಲ, ಸಂಜೆ ಆಗಿಬಿಟ್ಟಿತ್ತು. ಇವತ್ತು ಉಪವಾಸ ಇರೋಣ ಅಂತಲೂ ಅಂದ್ಕೊಂಡೆ, ಆದರೆ ಮಕ್ಕಳು ಇರೋದಿಲ್ಲ ಮತ್ತು ನಮಗೂ ಅಭ್ಯಾಸ ಇಲ್ವಲ್ಲ, ಇರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ನಾನು ಪಲಾವ್ ಮಾಡಿದ್ದು. ಇನ್ನು ಇದೇನು ಅಂತ ಸುಮಾರು ಜನ ಕೇಳ್ತಿದ್ದೆ, ಇದು ಮಣ್ಣು, ಈ ಕೆಮ್ಮಣ್ಣು ಅಂತ ಬರುತ್ತಲ್ಲ ಉಂಡೆ, ಆ ಉಂಡೆಗಳು ಸಿಗುತ್ತೆ ನಿಮಗೆ ಗದ್ಗೆ ಶಾಪಲ್ಲಿ. ನಾವು ಈ ದೇವ್ರ ಸಾಮಗ್ರಿ ಎಲ್ಲ ತಗೊಳ್ತೀವಲ್ಲ, ಊದ್ಗಡ್ಡಿ, ಕರ್ಪೂರ ಅಂತ ಶಾಪ್ಗಳಲ್ಲಿ ಸಿಗುತ್ತೆ. ಬಾಗ್ಲಿಗೆ ಯಾವಾಗ್ಲೂ ನಾವು ಸಗಣೀರ್ ಹಾಕ್ಬಿಟ್ಟು ರಂಗೋಲೆ ಬರಿತಿದ್ವಿ ಅಲ್ವಾ, ಈಗ ಅಭ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಈ ಕೆಮ್ಮಣ್ಣನ ತಗೊಂಡ್ ಬಂದು ಬರೆದ್ರೆ ಅದ್ರ ಮೇಲೆ ರಂಗೋಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದು. ಈಗ ನಾನು ರೆಡಿ ಆಗಿದ್ದೀನಿ. ಪ್ರೀತಮ್ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಮಾತ್ರ ರೆಡಿ ಆಗ್ಬೇಕು. ಶಿವರಾತ್ರಿ ಹಬ್ಬನ ಸ್ವಲ್ಪ ಸಂಜೆನೆ ಮಾಡೋಣ, ಅರ್ಲಿ ಮಾರ್ನಿಂಗ್ ಆಗ್ಲಿಲ್ಲ. ಸಂಜೆ ಮಾಡ್ತಾರೆ, ಬೆಳಗ್ಗೆನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಲಾಸ್ಟ್ ಟೈಮ್ ನಾವು ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಪೂಜೆ ಸಹ ಸ್ಟಾರ್ಟ್ ಮಾಡಿರ್ಲಿಲ್ಲ. ಅವ್ರು ಇವತ್ತು ನೈಟ್ ಫುಲ್ಲು ಜಾಗರಣೆ ಮಾಡಿ ಬೆಳಗಿನ ಜಾವಕ್ಕೆ ಪೂಜೆ ಏನಾದ್ರು ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಶಿವನ್ ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ. ಇನ್ನು ಅವ್ರು ರೆಡಿ ಆಗೋಷ್ಟಿಗೆ ನಾನು ರೆಡಿ ಆಗ್ಬಿಟ್ಟೆ. ಏನಾದ್ರು ಒಂದು ಸಣ್ಣದಾಗಿ ಸ್ವೀಟ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಸ್ಟರ್ಡ್ ಮಾಡ್ತೀವಲ್ವಾ, ಅದಕ್ಕೆ ಇವತ್ತು ನಾನು ಶಾವಿಗೆ ಹಾಕ್ಬಿಟ್ಟು ಜಾಸ್ತಿ ಫ್ರೂಟ್ಸ್ ಎಲ್ಲ ಹಾಕಿ, ಮಿಕ್ಸ್ ಫ್ರೂಟ್ಸ್ ಹಾಕಿ ಶಾವಿಗೆ ಹಾಕಿ ಕಸ್ಟರ್ಡ್ ಹಾಲು ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅದೊಂದು ಸ್ವೀಟ್ ಮಾಡೋಣ ಇವತ್ತು ಹಬ್ಬಕ್ಕೆ. ಬೆಳಗ್ಗೆ ಅಂತ ಏನು ಸ್ಪೆಷಲ್ ಆಗಿ ಮಾಡಿಲ್ಲ ಅಂತ ಅನ್ಬಿಟ್ಟು ಇದು ಒಂದು ಸ್ವೀಟ್ ಮಾಡ್ತೀನಿ. ಈ ಹಬ್ಬಗಳಲ್ಲಿ ಅಷ್ಟೇ ನಮ್ಮ ಮನೆಯಲ್ಲೂ ಸ್ವೀಟ್ ಮಾಡೋದು ಜಾಸ್ತಿ. ಅಷ್ಟೊಳಗೆ ನನ್ನ ಹಸ್ಬೆಂಡ್ ಮತ್ತೆ ಪ್ರೀತಮ್ ರೆಡಿಯಾಗಿ ಬಂದ್ಬಿಡ್ತಾರೆ. ಅದಾದ್ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಶಿವನ ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ ಇವತ್ತು, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸುಮ್ಮನೆ ಒಂದು ದರ್ಶನ ಮಾಡ್ಕೊಂಡು ಬರೋಣ, ಮನೇಲಿ ದೀಪ ಹಚ್ಬಿಟ್ಟು ಅಂತ ಅನ್ಕೊಂಡಿದೀನಿ. ಸೊ ಇಷ್ಟೇನೆ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಇವತ್ತು. ತುಂಬಾ ಸಿಂಪಲ್, ನಮ್ಗೆ ಏನು ಅಷ್ಟು ಇಲ್ಲ. ನಮ್ಗೇನ್ ಗೊತ್ತಾ, ನಮ್ಮನೆ ದೇವ್ರೆ ನಮ್ಗೆ ಎಲ್ಲ. ಅಂದ್ರೆ ದೇವ್ರು ಒಂದು ನಾಮ ಹಲವು ಅಂತಾರಲ್ಲ, ಹಂಗ್ ನಾನು ನಂಬ್ತೀನಿ. ಎಲ್ಲಾ ದೇವ್ರನ್ನೂ ನಾನು ವಿಷ್ಣುವಲ್ಲೇ ನೋಡಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇನೆ. ಈಗ ಸ್ವೀಟ್ ಮಾಡ್ಬಿಡ್ತೀನಿ ಬೇಗ ಬೇಗ. ಇನ್ನು ಯಾವಾಗಲೂ ಒಂದೇ ಥರನೇ ಸ್ವೀಟ್ ಮಾಡ್ತಾ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಶಾವಿಗೆನ ಹುರಿದ್ಬಿಟ್ಟು ಅದಕ್ಕೆ ಹಾಲು ಹಾಕೊಂಡಿದ್ದೀನಿ. ಕೆನೆ ವೇಸ್ಟ್ ಮಾಡಲ್ಲ ನಾನು. ಈ ಥರ ಪಾಯಸ ಮಾಡಿದ್ರೆ ಕೆನೆ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊತೀನಿ. ಇನ್ನು ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದು. ಮನೇಲಿ ಎಲ್ಲ ಥರದ ಫ್ರೂಟ್ಸು ಇತ್ತು, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಶುಗರ್ಗಿಂತ ಬೆಲ್ಲ ಯೂಸ್ ಮಾಡಿ, ಇಲ್ಲ ಅಂತಂದರೆ ಡೇಟ್ ಸಿರಪ್ ಏನಾದರೂ ಮನೇಲೇ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೋಬೋದು. ಅದಕ್ಕೆ ನಾನು ಈ ಕಸ್ಟರ್ಡ್ ಮಿಲ್ಕ್ ಏನು ರೆಡಿ ಮಾಡಿದ್ದೆ ಅದನ್ನ ಹಾಕೊಂಡ್ರೆ ಈ ತರ ಗಟ್ಟಿ ಆಗತ್ತೆ. ಇನ್ನು ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ, ಇಲ್ಲಾಂದ್ರೆ ಬಿಸಿ ಸ್ವಲ್ಪ ಬೆಚ್ಚಗಿದ್ದಾಗ್ಲೇನೆ ಬಾಳೆಹಣ್ಣು, ಆಪಲ್ಲು ಮತ್ತೆ ಸ್ವಲ್ಪ ಕಪ್ಪು ದ್ರಾಕ್ಷಿ, ಹಸಿರು ದ್ರಾಕ್ಷಿ ಎಲ್ಲ ಇತ್ತು. ಅದ್ರ ಜೊತೆ ಪೊಮೊಗ್ರನೇಟು, ಡೇಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ನ ಪೌಡರ್ ಮಾಡ್ಕೊಂಡಿದ್ದೆ. ಬಾದಾಮ್, ಗೋಡಂಬಿ, ಪಿಸ್ತಾ ಇದೆಷ್ಟನ್ನು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಂದ್ರೆ ಮೇಲೆ ಸ್ವಲ್ಪ ಹನಿ ಹಾಕೋಬಹುದು. ಶುಗರ್ ಕಡಿಮೆ ಯೂಸ್ ಮಾಡಿ ಮೇಲೆ ಸ್ವಲ್ಪ ಹನಿ ಹಾಕೊಂಡ್ರೆ ಆಗುತ್ತೆ. ಏನ್ ಬೇಕು ನಿಂಗೆ? ಬನಾನಾ ಬೇಕಾ? ನೋಡಿಲಿ, ಬನಾನಾ ಇದೆ, ಆಪಲ್ ಇದೆ. ಆಪಲ್ ಚಾಕ್ಲೇಟ್ ಹಾಕಿದೀನಿ. ಗ್ರೇಪ್ಸ್. ಈಗ ಸ್ವಾಮಿ ಪೂಜೆ ಮಾಡ್ಬಿಡೋಣ. ಆಪಲ್ ಇದೆಯಾ? ಈಗ ಸ್ವಾಮಿ ಪೂಜೆ ಮಾಡೋಣ. ಸ್ವಾಮಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ತಿನ್ನೋಣ. ಸ್ವಾಮಿಗೆ ಇದು, ಸ್ವಾಮಿಗೆ ನಿಂಗ ಆಮೇಲೆ ಇದು ಸ್ವಾಮಿಗೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬರೋಣ. ಬಿಲ್ಲ ಅನ್ಬಾರ್ದು ಮೊನ್ನೆ. ಬಾ ಬಾ, ಸ್ವಾಮಿ ಪೂಜೆ ಮಾಡ್ಬಿಟ್ಟು ಬರಲ್ಲ. ಬರಪ್ಪ, ಪೂಜೆ ಮಾಡಕ್ ಹೋಗೋಣ. ಅನ್ಬಾರ್ದು.
ಇನ್ನು ಮನೆಯಲ್ಲಿ ನಾನು ಎಲ್ಲರಿಗೂ ವೆಯ್ಟ್ ಮಾಡಿಬಿಟ್ಟೆ ಪೂಜೆ ಮಾಡೋದು. ಸೊ ಒಬ್ರಿಲ್ಲ ಒಬ್ರು ಇದ್ದೀವಿ, ನಾನು ಒಬ್ಬಳೇ ಪೂಜೆ ಮಾಡಿಬಿಡ್ಬೋದು. ಆ ಥರ ಹಬ್ಬಗಳಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಬಂದಮೇಲೆ ಸಂಜೆ ಆದರೂ ಸರಿನೇ ಒಟ್ಟಿಗೆ ಪೂಜೆ ಮಾಡ್ತೀನಿ. ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ನಾನು ಒಬ್ಬಳೇ ಇದ್ರೂ ಬೆಳಗಿನ ಜಾವ ಪೂಜೆ ಮಾಡೋದು. ಇನ್ನೆಲ್ಲ ಹಬ್ಬಕ್ಕೂ ಎಲ್ಲರನ್ನೂ ವೆಯ್ಟ್ ಮಾಡಿ ಸಂಜೆ ಮೇಲೆ ಆದರೂ ಸರಿ, ಪ್ರಗತಿ ಏನಾದರೂ ಸ್ಕೂಲಿಗೆ ಹೋದರೆ ಕೆಲವೊಂದು ಸರಿ ಹಬ್ಬಗಳಿಗೂ ರಜಾ ಕೊಡಲ್ಲ. ಆ ಟೈಮಲ್ಲಿ ವೆಯ್ಟ್ ಮಾಡಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ದೀಪ ಹಚ್ತೀವಿ. ಸೊ ಇವತ್ತು ಹಂಗೆ ಆಯಿತು, ಸ್ವಲ್ಪ ತಡ ಆಯಿತು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸಂಜೆನೇ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಪ್ರೀತಮ್ ರೆಡಿಯಾಗಿ ನಾನು ಹೆಂಗೆಲ್ಲ ಹೋಗ್ತೀನೋ ಹಾಗೆ ಗಂಟೆ ಹೊಡ್ಕೊಂಡು ಬರ್ತಾನೆ ಅವನು. ಅದೊಂಥರ ಒಂದು ಖುಷಿ ನನಗೆ. ವಿಡಿಯೋ ನೋಡಬೇಕಾದ್ರೇ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಇನ್ನು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೇಲಿ ಇಷ್ಟ ಆಗಿತ್ತು. ನಾವು ಸಿಂಪಲಾಗಿ ಎಲ್ಲನೂ ಮಾಡ್ತೀವಿ, ಆಡಂಬರ ಇಲ್ಲ. ನಾನು ಯಾವಾಗಲೂ ದೇವರನ್ನ ನಂಬೋದು, ದೇವ್ರು ಒಬ್ಬರೇ. ನಾಮ ಹಲವು ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹಾಕ್ಕೊಂಡು ವಿಡಿಯೋಗಳು ಮಾಡ್ತಾರೆ. ಹಿಂಗೆ ಮಾಡಿದ್ರೆ ದೇವ್ರು ಶಾಪ ಕೊಡ್ತಾನೆ, ಈ ಥರ ಹೂವನ್ನ ಸಮರ್ಪಣೆ ಮಾಡಿದ್ರೆ ದೇವ್ರು ನಿಮಗೆ ದೇವರ ದೃಷ್ಟಿಯಲ್ಲೇ ಕೆಟ್ಟವ್ರು ಆಗ್ತೀರಾ. ಸೊ ಈ ಥರ ಎಲ್ಲದೂ ನಂಬಲ್ಲ. ಏರೋಪ್ಲೇನ್ ಹಂಗೋಗುತ್ತಾ? ಪ್ರಗತಿ ದೇವಸ್ಥಾನಕ್ಕೆ ಹೋಗೋಣ. ಸ್ಕೂಟಿಲಿ ಹೋಗೋಣ. ನಾನು ನಂಬಿರೋ ದೇವರು ಯಾವಾಗಲೂ ಕಾಪಾಡುತ್ತೆ ಹೊರತು ಶಿಕ್ಷೆ ಕೊಡೋದಿಲ್ಲ. ಎಲ್ಲದಕ್ಕೂ ಕೋಪ ಮಾಡಿಕೊಂಡು ನೀನು ನನಗೆ ಯಾಕೆ ಕೆಂಪು ಹೂವು ಕೊಟ್ಟೆ, ನೀನು ಯಾಕೆ ನನಗೆ ಅದನ್ನ ಇಟ್ಟಿಲ್ಲ, ನೀನು ಯಾಕೆ ನನಗೆ ಇದನ್ನ ಇಟ್ಟಿಲ್ಲ. ಸೊ ಈ ಥರ ಎಲ್ಲೂ ಶಿಕ್ಷೆ ಕೊಡುವಂಥ ದೇವ್ರು ಇದ್ದಾರೆ ಅಂತ ಅಂದರೆ ಅದನ್ನೆಲ್ಲ ನಂಬಕ್ಕೆ ಆಗೋದಿಲ್ಲ. ದೇವರು ಯಾವತ್ತೂ ಕಾಪಾಡೋದಕ್ಕೆ ಇರೋದು, ಮತ್ತು ಒಳ್ಳೆ ಕೆಲಸ ಮಾಡೋದ್ರಿಗೆ ಸಹಾಯ ಮಾಡೋದಕ್ಕೆ ಇರ್ತಾರೆ. ಸೊ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ. ಈ ಥರ ಮಾಡಿದ್ರೆ ಶಿವನ ಕೋಪಕ್ಕೆ ಪಾತ್ರರಾಗ್ತೀರಾ, ಈ ಥರ ಮಾಡಿದ್ರೆ ನೀವು ಈ ಥರ ಪೂಜೆ ಸಲ್ಲಿಸಿದ್ರೆ ಅಂತ. ಅದೆಲ್ಲ ಸುಳ್ಳು ಅಂತ ನನ್ನ ನಂಬಿಕೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ನನಗೆ ಕಾಮೆಂಟಲ್ಲಿ ಹೇಳಿ. ಬಟ್ ನನ್ನ ನಂಬಿಕೆ ಏನಿದೆ ಅಂತಂದರೆ ಮನಸ್ಫೂರ್ತಿಯಾಗಿ ನಾವು ಒಳ್ಳೆಯವರಾಗಿದ್ದು ನಮ್ಮ ಮನಸ್ಸಿಂದ ದೇವರನ್ನ ಒಪ್ಕೊಂಡು ದೇವರಿಗೆ ಸಮರ್ಪಣೆ ಆಗ್ತೀವಲ್ವ, ಅದು ನಿಜವಾದ ಭಕ್ತಿ. ಅದು ಬಿಟ್ಬಿಟ್ಟು ಸುಮ್ಮನೆ ಎದುರಿಸೋದು, ಭಯ ಪಡಿಸೋದು, ಅಯ್ಯೋ ನಾನು ಇದು ತಪ್ಪು ಮಾಡಿಬಿಟ್ಟೆ ನನಗೆ ಈ ಶಿಕ್ಷೆ ಆಗಿಬಿಡುತ್ತೇನೋ ಅಂತ ಈ ಭಯ ಹುಟ್ಟಿಸ್ತಾರಲ್ಲ, ಈ ಭಯ ಹುಟ್ಟಿಸೋದನ್ನ ಭಕ್ತಿ ಅಂತ ಹೆಂಗೆ ಹೇಳೋದಕ್ಕಾಗುತ್ತೆ ಅಲ್ವಾ. ಸೊ ಮನಸ್ಫೂರ್ತಿಯಾಗಿ ನಮಗೆ ನಮ್ಮ ಹಿರಿಯರು ಏನು ತಿಳಿಸಿದಾರೋ ಅದ್ರ ಪ್ರಕಾರ ನಾವು ಪೂಜೆ ಮಾಡ್ಕೊಂಡು ಹೋದ್ರೆ ಸಾಕು. ಇಲ್ಲ ಸಲ್ಲೋದು ನಮಗೆ ತಿಳಿದಲ್ಲೇ ಇರೋದನ್ನೆಲ್ಲ ನಾವು ಮಾಡಬಾರ್ದು. ನಮಗೇನು ಗೊತ್ತಿದೆ, ನಮ್ಮ ಹಿರಿಯರು ಏನು ಪಾಲಿಸ್ಕೊಂಡು ಬಂದಿದ್ದಾರೆ, ನಮ್ಮ ಮನೆತನದಿಂದ ಅದೇನು ಬಂದಿದೆಯೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗೋದಷ್ಟೇ. ಸೊ ಕೊನೆಗೂ ಗಣೇಶಂದು, ಶಿವ ಮತ್ತು ಸುಬ್ರಹ್ಮಣ್ಯ ಎಲ್ಲರ ದರ್ಶನನೂ ಆಯಿತು. ಸಿಕ್ಕಾಪಟ್ಟೆ ಜನನೂ ಇದ್ದರು. ಅಲಂಕಾರ ಮಾತ್ರ ಸೂಪರ್ ಆಗಿತ್ತು. ಎಲ್ಲದ್ರ ಜೊತೆ ಆದಮೇಲೆ ಸ್ವಲ್ಪ ತೀರ್ಥ ತಗೊಂಡು ದೇವಸ್ಥಾನದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ದು. ಆಮೇಲೆ ಇನ್ನೊಂದೇನು ನಡೀತಾ ಇತ್ತು ಅಂದ್ರೆ ಜೋರು ಪಟಾಕಿ ಹೊಡಿತಾ ಇದ್ರು, ಶಬ್ದ ಮಾಲಿನ್ಯ, ಸ್ಮೆಲ್ ತುಂಬ ಬರ್ತಾ ಇತ್ತು. ಅದ್ರ ಕಿಡಿ ಕಾಲ್ಗೆಲ್ಲ ಇದಾಯಿತು. ಅದೆಲ್ಲ ಬೇಡ ಅಂತ ನನ್ಗನ್ಸುತ್ತೆ. ಇದು ನನ್ನ ಒಬ್ಳ ಅನಿಸಿಕೆ, ನಾನು ಇದನ್ನು ಫಾಲೋ ಮಾಡ್ತೀನಿ. ಪ್ರೀತಮ್ ಬಾ ಇಲ್ಲಿ. ಯಾಕೆ ಅವ್ರ ಮನೆ ಎಲ್ಲ ಹೋಗಿ ಹಿಡಿಕ್ ನೋಡೋದು ನೀನು? ಔಷಧಿ ಇಲ್ಲಿ ಪ್ರೀತಮ್ ಕೂದಲು ಡಿಸ್ಟರ್ಬ್ ಮಾಡ್ತಾ ಇದೆಯಾ ತುಂಬಾ? ಬಣ್ಣ ಸೂಪರಾ? ಇವತ್ತು ಟೈಮ್ ಆಗೋಗಿದೆ. 8 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀವಿ ನಾವು. ಇವತ್ತೇ ಲೇಟ್ ಆಗಿರೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ಊಟ ಮಾಡೋಣ ಅಂತ. ಸೊ ನನಗೆ ಇಷ್ಟೇ ಸಾಕು. ಬೇಕಂತಂದ್ರೆ ಈ ಸೋಯಾದು ಪಲಾವ್ ಹಂಗೆ ಇದೆ, ಅದನ್ನ ತಿನ್ಕೊಂತಾರೆ ಅಲ್ವಾ ಪ್ರೀತು? ಚೆನ್ನಾಗಿದೆಯಾ? ಸ್ವೀಟ್ ಕಮ್ಮಿನೇ ಹಾಕಿದ್ದೆ ನಾನು. ಫ್ರೂಟ್ಸ್ ಅಲ್ಲಿ ನ್ಯಾಚುರಲ್ ಸ್ವೀಟ್ ಇರುತ್ತೆ, ಮತ್ತೆ ಡೇಟ್ಸ್ ಹಾಕಿದ್ದೆ. ಹೆಂಗಿದೆ? ಇನ್ನು ಪ್ರೀತಮ್ಗೆ ಮುಡಿ ಕೊಡಲ್ವ ಅಂತ ಕೇಳ್ತಾ ಇದ್ವಿ. ಕೊಡ್ಬೇಕು, ಎಕ್ಸಾಮ್ ಅದು ನಮ್ದು. ಏನಾಗಿದೆ ಅಂತಂದ್ರೆ ಪ್ರೀತಮ್ದು ಒಂದು ಅರ್ಕೆ ಇತ್ತು ಕುಕ್ಕೆ ಸುಬ್ರಹ್ಮಣ್ಯಂಗೆ. ಅಲ್ಲಿ ಹೋಗಿ ಒಂದು ಹೋಮ ಇದೆ. ಎಲ್ಲಾರ್ಗು ಕೂಡ ಈ ನಾಗ ದೋಷ ಅಂತ ಹೇಳ್ತಾರಲ್ಲ ಅದಿದೆ. ಸೊ ಹಂಗಾಗಿ ಇವನಿಗೆ ಮುಡಿ ಕೊಡ್ಬೇಕಂತ ಒಂದು ಅರ್ಕೆ ಇತ್ತು. ಸೊ ಅದು ಕುಕ್ಕೆ ಸುಬ್ರಹ್ಮಣ್ಯ ಮುಡಿ ಕೊಡ್ಬೇಕು, ಮತ್ತೆ ಒಂದು ಹೋಮ ಇದೆ. ಅದ್ ಹೆಂಗೆ ಅಂತಂದ್ರೆ ಮೊದಲೇ ಪ್ರೀ ಬುಕ್ ಆಗ್ಬೇಕು, ಡೈರೆಕ್ಟ್ ಆಗಿ ಹೋಗಿ ಎಲ್ಲ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಎಕ್ಸಾಮ್ ಎಲ್ಲ ಹತ್ರ ಬಂದ್ಬಿಡ್ತು, ನಾಳೆಯಿಂದಾನೆ ಎಕ್ಸಾಮು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ, ಸುಮ್ಮನೆ 2 ದಿನ ರಜಾ ಹಾಕೊಂಡು ಹೋದ್ರೆ ಎಕ್ಸಾಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ತೊಳ್ಕೊಂಡ್ ಬಂದ್ವಿ. ಇವಾಗ ಎಕ್ಸಾಮ್ ನೋಡಿದ್ರೆ 1 ತಿಂಗಳು ಮಾಡ್ತಾ ಇದ್ದಾರೆ. ಸೊ 1 ತಿಂಗಳು ಆದ್ಮೇಲೆ ಇವಾಗ ಹೋಗಿ ನಾವು ಹೋಮ ಮಾಡಿಸಿ ಆಮೇಲೆ ಇವನಿಗೆ ಮುಡಿ ಕೊಡ್ಬೇಕು. ನೋಡಿದ್ರೆ ಕೂದಲು ಬೆಳೆದ್ಬಿಟ್ಟಿದೆ. ಮುಂದೆ ಬರ್ತಿದೆ. ಹಿಂಗೆ ಅನ್ಕೊಂತಾ ಇರ್ತಾನೆ, ಯಾವಾಗ್ಲೂ ಹಿಂಗ್ ಅನ್ಕೊಂತಾ ಇರ್ತಾನೆ. ಹಿಂಗ್ ಬರುತ್ತಲ್ಲ ನೋಡಿ, ಮುಖದಲ್ಲಿ ಇರಕ್ ಆಗಲ್ಲ.
ಮಮ್ಮಿ ಅಬ್ಬ ತೋರ್ಸಲ್ಲಿ ಡ್ಯಾಡಿಗೆ ಕೂದ್ಲು ನೋಡು. ಯಾವಾಗ್ಲೂ ಪಾಪ ಹಿಂಗ ಅಂದು ಅವ್ನಿಗೂ ಸಾಕಾಗಿದೆ. ಕ್ಲಿಪ್ ಹಾಕ್ತೀನಿ, ಅವ್ನ್ ಗೊತ್ತಲ್ಲ ಕ್ಲಿಪ್ ಇದ್ರೆ ತೆಗೆದ್ ಬಿಡ್ತಾನ ಅವನು. ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ರೆ ಜಾಸ್ತಿ ಬಂದ್ಬಿಡುತ್ತೆ, ಎಣ್ಣೆ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಲ್ಬಾರ್ದು ಮಗ್ನೆ. ಇಲ್ಲಿ ಇಟ್ಕೊ, ಹಿಂಗ್ ಇಟ್ಕೊಂಡು ಹಿಂಗ್ ಬಗ್ಗಿ ತಿನ್ನು. ಸೊ ಹಂಗೆ ಇದನ್ನ ಸ್ವಲ್ಪ ಫ್ರೂಟ್ಸ್ ಮಾಡಿದ್ನಲ್ಲ ಅಂತ ಪಕ್ಕದ ಮನೆ ಆ ಪಾಪುಗ್ ಸ್ವಲ್ಪ ಕೊಟ್ಬಿಟ್ಟು, ಹೊಸ ಬಟ್ಟೆ ತಂದಿದ್ನಲ್ಲ ಅದನ್ನು ಕೊಟ್ಬಿಟ್ಟು ಸಂಜೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಕ್ ಮುಂಚೆಗೆ ಹೋಗಿದ್ವಿ. ಸೊ ಹಂಗಾಗಿ ಹಿಂಗ್ ಹೋಗಿ ಹಂಗ ಬಂದ್ಬಿಟ್ವಿ. ಇಲ್ಲಾಂದ್ರೆ ಅವ್ನು ಇರೋದೇ ಇಲ್ಲ, ಅಲ್ಲಿ ಬರಲ್ಲ ಅಂತ ಕೂತಿದ್ದ. ಅವನ್ಗೆ ಅಲ್ಲಿರಕ್ ಇಷ್ಟ, ರಿಷಿಗೆ ಇಲ್ಲಿ ಇರಕ್ ಇಷ್ಟ. ಇಬ್ರು ಡೈಲಿ ಮನೇಲೆ ಇರ್ತಾರಲ್ವಾ, ಅವನಿಗೆ ಡೋರ್ ತೆಗೆದ್ರೆ ಸಾಕು, ಅವ್ನು ಎಲ್ಲೋ ಹೋಗಲ್ಲ, ಸೀರಾ ನಮ್ಮ ಮನೆಗೆ ಬಂದ್ಬಿಡ್ತಾನೆ. ಇವನು ಅಷ್ಟೇನೆ, ಎಲ್ಲೂ ನೆಕ್ಸ್ಟ್ ಎಲ್ಲೂ ಹೋಗಲ್ಲ, ಅವ್ರ ಮನೆಗೆ ಹೋಗ್ಬಿಡ್ತಾನೆ. ಅವ್ರಿಗೆ ನಮ್ಮ ಮನೆ ಇಷ್ಟ, ಇವನಿಗೆ ಅವ್ರ ಮನೆ ಇಷ್ಟ. ಹೆಂಗಿದಲ್ವಾ, ಡೈಲಿ ನೋಡಿ 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 ಅವ್ರಿಗೆ ಅವ್ರವ್ರ ಮನೇಲಿ ಇರಕ್ಕಾಗಲ್ಲ. ಸೊ ಇವತ್ತು ಒಂದು ಪುಟಾಣಿ ವ್ಲಾಗ್, ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವ್ಲಾಗ್ ಮಾಡಿದ್ದೆ. ಸೊ ಈ ಮಸಾಲಾ ಪೌಡರ್ನೆಲ್ಲ ಕೇಳಿದ್ರಿ, ಹೋಮ್ ಮೇಡ್ ಹೆಂಗೆ ಮಸಾಲ ಮಾಡ್ಕೊಳ್ತೀರಾ ಅಂತ. ಅದೆಲ್ಲ ಮಾಡ್ಬೇಕು ಅಂತ ಇವತ್ತು ಅನ್ಕೊಂಡಿದ್ದೆ. ಹಬ್ಬದ ದಿನ ಅದೆಲ್ಲ ಮಾಡಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನೀವು ಕೇಳಿದ್ದ ಕೆಲವೊಂದಿಷ್ಟು ಇದೆ ರಿಕ್ವೆಸ್ಟೆಡ್ ವಿಡಿಯೋ, ಅದ್ರ ಬಗ್ಗೆ ಎಲ್ಲ ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಈ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಏನಾದ್ರೂ ಯೂಸ್ಫುಲ್ ಥಿಂಗ್ಸ್ ಅಂತ ನಿಮ್ಗೆ ಸ್ಪೆಷಲ್ ಅನ್ಸಿದ್ರೆ ಶೇರ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಮೇಡಮ್, ಬಾಯ್ 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 ಬಾಯ್. ನನ್ನ ಮಗನೇ.